ನಮ್ಮ ದೇಹದಲ್ಲಿ ನೀರು ಹೆಚ್ಚಾಗಿ ಶೇಖರಣೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಾಲ್ಗಳು, ನಮ್ಮ ಕೆನ್ನೆ, ನಮ್ಮ ಕಣ್ಣಿನ ಸುತ್ತ ನಮ್ಮ ಕಿಡ್ನಿ ಬಂದು ನಮ್ಮ ದೇಹದಲ್ಲಿ ವಾಟರ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ. ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ನೀರು ಬೇಕು ಬೇಡ ಅನ್ನೋದು ನಮ್ಮ ಕಿಡ್ನಿ ಡಿಸೈಡ್ ಮಾಡಿ ನಾವು ಎಕ್ಸಸ್ ಆಗಿ ನೀರು ಕುಡಿದ್ರೆ ಯೂರಿನ್ ಮುಖಾಂತರ ನಮ್ಮ ದೇಹದಲ್ಲಿರುವ ವೇಸ್ಟ್ಗಳನ್ನ ಹೊರಗಡೆ ತಳ್ಳುತ್ತೆ. ಸಪೋಸ್ ನಾವು ನೀರು ಕುಡ್ದಿಲ್ಲ ಅಂದ್ರೆ ಏನು ಕಿಡ್ನಿ ಸ್ಟ್ರೈಕ್ ಮಾಡುತ್ತಾ? ಇಲ್ಲ. ಅವಾಗ ಕೂಡ ಕಿಡ್ನಿ ನಿರಂತರವಾಗಿ ಅದನ್ನ ಕೆಲಸವನ್ನ ಮಾಡ್ತಾ ಇರುತ್ತೆ. ಒಂದು ದಿನಕ್ಕೆ ನಮ್ಮ ಕಿಡ್ನಿ ಸರಿಸುಮಾರು 200 ಲೀಟರ್ಷ್ಟು ಬ್ಲಡ್ ನ ಕ್ಲೀನ್ ಮಾಡುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ನಿಲ್ಸೋದಿಲ್ಲ ಯಾವ ಕಾರಣಕ್ಕೂ. ಸಪೋಸ್ ನಾವು ನೀರು ಕುಡ್ದಿಲ್ಲ ಅಂದ್ರೂ ಕೂಡ ಅದು ತುಂಬಾ ಕಷ್ಟಪಟ್ಟು ಏನ್ ಮಾಡುತ್ತೆ, ಅದಕ್ಕಂತೂ ದೇಹದಿಂದ ಕೆಟ್ಟದ್ನ ಹೊರಗೆ ಹಾಕ್ಲೇಬೇಕು, ಅದ್ರ ಡ್ಯೂಟಿ ಅದು. ನಮ್ಮ ಡ್ಯೂಟಿ ನಾವು ನೀರು ಕುಡಿಯೋಕೆ ಮರೆತರೂ ಕೂಡ ಅದ್ರ ಡ್ಯೂಟಿ ಅದು ಮರೆಯಕ್ ಆಗಲ್ಲ ಅಲ್ವಾ. ಅದು ಕಷ್ಟಪಡುತ್ತೆ, ಅದ್ರಿಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಅದರಿಂದನೇ ನೀರು ಚೆನ್ನಾಗಿ ಕುಡಿಯಿರಿ ಅಂತ ಹೇಳೋದು. ಸೊ ನಮ್ಮ ದೇಹದಲ್ಲಿ ಅದು ಕಿಡ್ನಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇನ್ನು ನಮ್ಮ ವಾಟರ್ ಫಿಲ್ಟರ್ ಇದೆಯಲ್ಲ, ಸೇಮ್ ಅದೇ ತರ. ಅದಕ್ಕೂ ಇದಕ್ಕೊಂದು ಸಣ್ಣ ಡಿಫ್ರೆನ್ಸ್ ಇದೆ. ನಮ್ಮ ವಾಟರ್ ಫಿಲ್ಟರ್ ಏನ್ ಮಾಡುತ್ತೆ ಅಂದ್ರೆ ಅದರೊಳಗಡೆ ಇರೋ ಕಲ್ಮಶಗಳನ್ನೆಲ್ಲ ಆ ಫಿಲ್ಟರ್ ಒಳಗಡೆ ಹಿಡಿದಿಟ್ಕೊಳ್ಳುತ್ತೆ ಮತ್ತೆ ಶುದ್ಧವಾದ ನೀರನ್ನ ಹೊರಗಡೆ ಕಳಿಸುತ್ತೆ. ಆದ್ರೆ ನಮ್ಮ ಕಿಡ್ನಿ ಹಾಗಲ್ಲ. ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬೇಡವಾದದನ್ನ ಹೊರಗಡೆ ತಳ್ಳುತ್ತೆ ಮತ್ತು ಎಕ್ಸಸ್ ಆಗಿರೋದು, ನಮ್ಮ ದೇಹಕ್ಕೆ ಇಷ್ಟೇ ಕ್ಯಾಲ್ಸಿಯಂ ಬೇಕು, ಇಷ್ಟೇ ಫಾಸ್ಫರಸ್ ಬೇಕು, ಇಷ್ಟೇ ಸೋಡಿಯಂ ಬೇಕು, ಇದೆಲ್ಲ ಇದೆ ಅಲ್ವಾ, ಅದು ಅಷ್ಟು ಮಾತ್ರ ಒಳಗಡೆ ಇಟ್ಕೊಂಡು ಬೇಡದಿರೋದು ಏನ್ ಮಾಡುತ್ತೆ ಹೊರಗಡೆ ತಳ್ಳುತ್ತೆ. ಮತ್ತು ದೇಹಕ್ಕೆ ಬೇಕಾಗಿರೋದನ್ನ ಹೀರ್ಕೊಳ್ಳುತ್ತೆ. ಎಲ್ಲಾನು ಹೊರಗಡೆ ತಳ್ಳಲ್ಲ, ಬೇಕಾಗಿರೋದನ್ನ ಹೀರ್ಕೊಳ್ಳುತ್ತೆ. ಇದನ್ನ ಮೊದಲು ಮಾಡುತ್ತೆ. ಸೊ ಸಪೋಸ್ ನಮ್ಮ ಕಿಡ್ನಿಗಳು ಡ್ಯಾಮೇಜ್ ಆದ್ರೆ ಇದಕ್ಕೆ ಏಟಾಗುತ್ತೆ. ಆಗ ಏಟಾದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ವಾಟರ್ ಬ್ಯಾಲೆನ್ಸ್ ಅದನ್ನ ಮಾಡಕ್ ಆಗಲ್ಲ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನೀರು ಹೆಚ್ಚಾಗಿ ಶೇಖರಣೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಾಲ್ಗಳು, ನಮ್ಮ ಕೆನ್ನೆ, ನಮ್ಮ ಕಣ್ಣಿನ ಸುತ್ತ, ನಮ್ಮ ಕೈ, ಇದು ಏನ್ ಹೇಳ್ತಾರೆ ಇದಕ್ಕೆ, ಮಡಿಕಟ್ಟು, ಈ ಜಾಗ ಎಲ್ಲ ಏನಾಗುತ್ತೆ ಅಂದ್ರೆ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ.